ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ರಿ ಭಾವಿಸ್ತೀನಿ ನೋಡ್ರಿ. ಇವತ್ತು ಮಾರ್ಕೆಟ್ ಒಳಗೆ ಸಿಗೋ ಥರನೇ ಗುಲಾಬ್ ಜಾಮ ಯಾವ ರೀತಿ ಮಾಡೋದಂದು ತೋರಿಸ್ತೇನತ್ತ. ಬರ್ರಿ, ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಾರ್ದೆ ನೋಡ್ರಿ. ನೋಡ್ರಿ ಇಲ್ಲಿ ಗುಲಾಬ್ ಜಾಮ GRB ಗುಲಾಬ್ ಜಾಮೂನ ತೊಗೊಂಡಿನ್ರಿ. 180 ಗ್ರಾಮ್ ಇದೆ ತೊಗೊಂಡಿನ್ರಿ. ನೋಡ್ರಿ, ಗುಲಾಬ್ ಜಾಮ್ ಮಾರ್ಕೆಟ್ ಒಳಗೆ ಎಲ್ಲ ಬೇರೆ ಬೇರೆ ರೀತಿ ಸಿಗ್ತಾವ್ರಿ. MTR ಗುಲಾಬ್ ಜಾಮೂನ, GRB ಗುಲಾಬ್ ಜಾಮೂನು ಬೇರೆ ಬೇರೆ ಥರ ಎಲ್ಲ ಸಿಗ್ತಾವ್ರಿ. ನಿಮಗೆ ಯಾವ್ದು ಇಷ್ಟ ನೋಡ್ರಿ, ಅದು ತೊಗೊಂಡು ಪರ್ಚೇಸ್ ಮಾಡ್ಕೊಂಡು ಬರ್ರಿ. ನೋಡ್ರಿ, ಇಲ್ಲಿ ನಾನು ಒಂದು ಅರ್ಧ ಕಪ್ಪಟ್ಟು ಹಾಲು ತೊಗೊಂಡೆ ನೋಡ್ರಿ. ಈಗ ಸ್ವಲ್ಪನೇ ಹಾಲು ಹಾಕೊಂಡು ಈ ಥರ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡುವಾಗ ನೀವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀರಿ ಆ ಥರ ಕಲ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವು ಜಾಮೂನ ಸರಿಯಾಗಿ ರೌಂಡ್ ಶೇಪಾಗಿ ಬರಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಈಗ ಗೋಧಿ ಹಿಟ್ಟು ಕಲಸೋ ರೀತಿನೇ ಕಲ್ಸಕ್ಕೆ ಹೋಗ್ಬಾರ್ದ್ರಿ. ಈ ಥರ ಬರೀ ಬೆರಳಲ್ಲೇ ಈ ಥರ ಮಿಕ್ಸ್ ಮಾಡ್ಕೋತ ಬರಬೇಕು. ಅಂದ್ರೆ ಮಾರ್ಕೆಟ್ ಒಳಗೆ ಯಾವ ರೀತಿ ಸಿಗ್ತಾವೆ ನೋಡ್ರಿ ಗುಲಾಬ್ ಜಾಮೂನ ರೌಂಡಾಗೆ, ಅದೇ ಥರ ಗುಲಾಬ್ ಜಾಮೂನ ನೀವು ರೆಡಿ ಮಾಡ್ಬೋದ್ರಿ. ಈಗ ನೋಡ್ರಿ, ಮುಂದಿನ ಬೆರಳಲ್ಲೇ ಈ ಥರ ಕಲಸ್ಕೋತ ಬರ್ಬೇಕ್ರಿ. ಸ್ವಲ್ಪನೇ ಹಾಲು ಹಾಕ್ರಿ. ಮತ್ತು ಜಾಸ್ತಿ ಏನ್ರಿ ಹಾಲು ಜಾಸ್ತಿ ಅದು ಭಾಳ ನಿಮ್ಮದು ಹಿಟ್ಟು ಅಳಸಾಯ್ತಂದ್ರೆ ಏನು ಮಾಡಿರಿ, ಕಾರ್ನ್ಫ್ಲವರ್ ಹಿಟ್ಟು ಇರ್ತದಲ್ರಿ, ಕಾರ್ನ್ಫ್ಲವರ್ ಹಿಟ್ಟು ಸ್ವಲ್ಪ ಹಾಕೋರಿ. ಈಗ ನೋಡ್ರಿ, ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಕೈಗೆ ಈ ಥರ ಮತ್ತು ನಾದ್ಕೊಂಬಿಡ್ರಿ ಹಿಟ್ಟು. ಯಾಕಂದ್ರೆ ಕೈಗೆ ಹತ್ಕೊಂಡಿದ್ದು ಮತ್ತು ಅದು ಪ್ಲೇಟಿಗೆ ಹತ್ಕೊಂಡಿದ್ದು ಎಲ್ಲ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡ್ರಿ. ಹೀಗೆಲ್ಲ ಸರಿಯಾಗಿ ಕೈಲೇ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ. ಈಗ ನೋಡ್ರಿ, ಒಂದು ಕಡಾಯಿ ತೊಗೊಂಡಿನಿ. ಅದಕ್ಕೆ 1 ಕಪ್ನಟ್ಟು ಸಕ್ಕರೆ ಹಾಕಿನ್ರಿ. 1 ಕಪ್ ಸಕ್ಕರೆಗೆ 2 ಕಪ್ ನೀರು ಹಾಕಿನ್ರಿ. ನೀವು ಯಾವ ಅಳತೆಯಲ್ಲಿ ಕಪ್ ತೊಗೋತೀರಿ ನೋಡ್ರಿ, ಆ ಅಳತೆಯಲ್ಲಿ 1 ಕಪ್ ಸಕ್ಕರೆ ಹಾಕ್ರಿ, 2 ಕಪ್ ನೀರು ಹಾಕ್ರಿ. ಕರೆಕ್ಟಾಗಿ ಮೆಜರ್ಮೆಂಟ್ ಆಗುತ್ತೆ ನೋಡ್ರಿ. ಈಗ ನೋಡ್ರಿ, ಸಕ್ಕರೆ ಕರಗಂಗೆ ಸ್ವಲ್ಪ ತಿರುವಾಡ್ಕೋರಿ. ಕರೆಕ್ಟಾಗಿ ಟೈಮ್ ಹಚ್ಚಿ, ಈಗ ನೋಡ್ರಿ, ಇದು ಟೈಮ್ ಹಚ್ಚಿ 20 ನಿಮಿಷ ಕುದಿಸ್ಲಕ್ಕಿಡ್ರಿ. ನಿಮಗೆ ಏನ್ರಿ ಅಳತಿ ಅಂದ್ರೆ ಪಾಕ ಗೊತ್ತಾಗ್ತಿತ್ತಂದ್ರೆ ಹಾಗೇನೂ ಕುದಿಸ್ಕೋಬೋದು. ಕೆಲವೊಬ್ರಿಗೆ ಗೊತ್ತಾಗಂಗಿಲ್ಲಲ್ಲ, ಅವರು ಏನು ಮಾಡಿರಿ, ಟೈಮ್ ಹಚ್ಚಿ ಒಂದು 20 ನಿಮಿಷ ಲೋ ಫ್ಲೇಮ್ದಾಗ ಉರಿ ಇಟ್ಕೊಂಡು ಕುದಿಸ್ರಿ. ಕರೆಕ್ಟಾಗಿ ಬರ್ತದೆ ನೋಡ್ರಿ ಪಾಕ. ಈಗ ನೋಡ್ರಿ, ಇದು ಪಾಕ ಈಗ ಕೈ ಸ್ವಲ್ಪ ಅಂಟಂಟಾಗ್ಬೇಕ್ರಿ, ಆ ರೀತಿ ಕುದಿಸ್ಕೋಬೇಕ್ರಿ. ಅಲ್ಲಿ ತನಕನೂ ಕುದಿಸ್ಕೋಬೇಕು ಇದು ಪಾಕ. ಅಂದ್ರೆ ಜಾಮೂನ್ ಪಾಕ ಕರೆಕ್ಟಾಗಿ ರೆಡಿ ಆಗಿರತ್ತೆ ಅರ್ಥ ನೋಡ್ರಿ. ಮತ್ತು ಹಾಗೆ ಸ್ವಲ್ಪ ತಿರುವಾಡ್ಕೋತ ಕೈ ಆಡಿಸ್ಕೋತ ಇರ್ಬೇಕ್ರಿ ಅದು ಪಾಕ ಒಳಗೆ. ಇನ್ನು ನೋಡ್ರಿ, ಹಾಗೆ ಇದು ನೋಡ್ಕೋತ ಇರ್ಬೇಕ್ರಿ ಪಾಕ ಬಂದದೋ ಇಲ್ಲ ತಂದು. ಈಗ ನೋಡ್ರಿ, 2 ಬೆರಳು ನಡುವೆ ಹತ್ಕೊಳತೈತಂದ್ರೆ ಕೈಗೆ ಈ ಥರ ಅಂಟಾಗಿ ಹತ್ಕೊಳತಂದ್ರೆ ಪಾಕ ಬಂದದತ್ತ ಅರ್ಥ ನೋಡ್ರಿ. ಟೈಮ್ ಹಚ್ಚಿ 20 ನಿಮಿಷ, ಇದು 20 ನಿಮಿಷ ಆಗಿಂದ ನೀವು ಇಳಿಸಿದ್ರೆ ನಡೀತದೆ ರೀ. ಲೋ ಫ್ಲೇಮ್ದಾಗ ಉರಿ ಇಟ್ಕೊಂಡು ಕುದಿಸ್ಕೋರಿದು ಪಾಕ ಕರೆಕ್ಟಾಗಿ ರೆಡಿ ಆಕ್ಕದ ನೋಡ್ರಿ. ಈಗ ನೋಡ್ರಿ, ಇದಕ್ಕೊಂದು 2 ಏಲಕ್ಕಿ ಸುಲ್ದಿನ ನೋಡ್ರಿ. ಆ ಏಲಕ್ಕಿ ಕುಟ್ಟುವಂಥ ಟಿಪ್ಸ್ ನಿಮಗೆ ಹೇಳ್ಕೊಡ್ತೀನಿ ನೋಡ್ರಿ. ಈಗ ನೋಡ್ರಿ, ಏಲಕ್ಕಿ ಒಳಗೆ ಸ್ವಲ್ಪ ಸಕ್ಕರೆ ಹಾಕಿನ್ರಿ. ಅದು ಚಪಾತಿ ಮಾಡುವಂಥ ಲಟ್ಣಿಗೆ ತೊಗೊಂಡು ಈ ಥರ ಅರಿಲತ್ತೀನಿ ನೋಡ್ರಿ. ಅದು ಈ ಥರ ಸಣ್ಣಗೆ ಅರಿಬೇಕ್ರಿ. ಮತ್ತು ಏಲಕ್ಕಿ ಸಕ್ಕರೆ ಇರ್ತದೆ ನೋಡ್ರಿ, 2 ಭಾಳ ಅಂದ್ರೆ ಮಸ್ತ್ ಪುಡಿ ಆಗ್ಬಿಡ್ತಾವೆ ನೋಡ್ರಿ. ಏಲಕ್ಕಿ ಬಾಯಾಗ ಹತ್ತಂಗಿಲ್ರಿ. ಅದಕ್ಕೆ ನೀವು ಹಾಗೆ ಹಾಕೋತಿದ್ರಂದ್ರೆ ಹಾಗೇನೂ ಹಾಕೋಬೋದು ರೀ, ಏನು ತೊಂದರೆ ಇಲ್ಲ. ಕುಟ್ಟಿ ಹಾಕೋತಿದ್ರಂದ್ರೆ ಕುಟ್ಟಿ ಹಾಕೋರಿ, ಹಾಗೆ ಹಾಕೋತೀರ ಹಾಗೆ ಹಾಕೋರಿ. ಕುಟ್ಟಿ ಹಾಕೋದ್ರದಿಂತ್ರ ಭಾಳ ಮಸ್ತ್ ಆಕ್ಕದ ನೋಡ್ರಿ. ಈಗ ನೋಡ್ರಿ, ಅದು ಪಾಕ ರೆಡಿ ಆಯಿತು, ಸೈಡಿಗೆ ಇಟ್ಟು ಇದು ಹಿಟ್ಟು ತೊಗೊಂಡು ನೋಡ್ರಿ. ಈಗ ಹಿಟ್ಟು ನೋಡ್ರಿ ಯಾವ ರೀತಿ ಉಬ್ಬ್ಯದ. ನಾವು ಪಾಕ ರೆಡಿ ಆಗಸ್ತಕ್ಕೂ ಹಿಟ್ಟು ಭಾಳ ಚಂದ ಉಬ್ಬ್ಯದ ನೋಡ್ರಿ, ಮೆತ್ತಗೆ ನೋಡ್ರಿ. ಈಗ ಮೈದಾ ಹಿಟ್ಟು ಯಾವ ರೀತಿ ಉಬ್ತದೆ ನೋಡ್ರಿ, ಅದೇ ರೀತಿ ಉಬ್ಬ್ಯದ. ಈಗ ನೋಡ್ರಿ, ಜಾಮೂನ ರೆಡಿ ಮಾಡ್ಕೊಂಬರ್ರಿ. ನೀವು ಊಟ ಮಾಡ್ತೀರಿ ನೋಡ್ರಿ, 5 ಬೆರಳಿಲೆ ತುತ್ತು ಯಾವ ರೀತಿ ತೊಗೊಂಡು ಊಟ ಮಾಡ್ತೀರಿ ನೋಡ್ರಿ, ಅಷ್ಟು ಕೈಲೇ ಒಂದೊಂದು ತುತ್ತ ಈ ಥರ ಹಿಟ್ಟು ತೊಗೊಂಡು
ಸೈಡಿಗೆ ಇಟ್ಕೋರಿ. ಅಂದ್ರೆ ಯಾಕೆ ಈ ರೀತಿ ಹೇಳ್ತೀನಿ ಅಂದ್ರೆ ನಿಮ್ಗೆ ಅಳತೆ ಗೊತ್ತಾಗತ್ತೆ ರೀ ಅದು. ಅಂದ್ರೆ ಇಲ್ಕಂದು ದೊಡ್ಡ ಸಣ್ಣ ಅಕ್ಕವು ಜಾಮೂನ ಮತ್ತು ನಿಮಗೆ ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಈಗ ನೋಡಿರಿ, ಎರಡು ಕೈ ನಡಬರ್ಕ ಅಂಗೈ ನಡಬರ್ಕ ಈ ಥರ ರೌಂಡ್ ಶೇಪ್ ಮಾಡ್ಕೊರಿ. ಈಗ ನೋಡಿರಿ 5 ಬೆರಳು ಎಷ್ಟು ಬರ್ತದೆ ನೋಡಿರಿ, ಅಟ್ಟು ಹಿಡಿದು ತೊಗೊಂಡು ಎಲ್ಲ ಸೇಮ್ ಅದೇ ರೀತಿಯೇ ಸಪ್ರೇಟ್ ಮಾಡಿ ಇಟ್ಕೊಂಬಿಡ್ರಿ ಒಂದೇ ಸಲ. ಆಮೇಲೆ ನಿಮಗೆ ಜಾಮೂನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗತ್ತೆ ರೀ. ಈ ಥರ ಮಾಡ್ಕೊಂಡು ಇಟ್ಕೊಂಬಿಡ್ರಿ. ಈಗ ನೋಡಿರಿ ಒಂದೊಂದಾಗಿ ತೋರಿಸ್ತೀನಿ ನೋಡಿರಿ ಜಾಮೂನ್ ಯಾವ ರೀತಿ ಮಾಡಬೇಕು. 2 ಕೈ ಮಧ್ಯದ ಇಟ್ಕೊಂಡು 2 ಅಂಗೈ ನಡ್ಬರ್ಕ ಇಟ್ಕೊಂಡು ಈ ಥರ ಸಾವಕಾಸಾಗಿ ಹಿಂಗೆ ತಿರುಗಿಸ್ಬೇಕ್ರಿ. ರೌಂಡಾಗಿ ಜಾಮೂನ ರೆಡಿ ಆಗ್ತಾವೆ ನೋಡಿರಿ. ಜಾಮೂನ್ ಮಾಡೋದೇನು ಭಾಳ ಕಷ್ಟ ಏನಿಲ್ಲ ರೀ. ಹಬ್ಬ ಹರಿದಿನ ಬಂದಾಗ ಫಂಕ್ಷನ್ಗಳು ಬಂದಾಗ ನೀವೇ ಜಾಮೂನ ಕೆಜಿಗಟ್ಟಲೆ 2 ಕೆಜಿಗಟ್ಟಲೆ ಮಾಡಿ ಇಟ್ಕೋಬೋದು ರೀ. ಫಂಕ್ಷನ್ ಏನಿತ್ತಂದ್ರೆ ಹೊರಗಿಂದ ಹಾಕ್ತಿರ್ತೀರಿ, ಮನೆಯಾಗೆಲ್ಲ ಮಾಡ್ಕೊಂಬಿಡ್ರಿ. ಈಗ ನೋಡಿರಿ ಒಂದು ಕಡಾಯಿ ಇಟ್ಕೊಂಡು ಆ ಕಡಾಯಿಗೆ ನಾನು ಗೋಲ್ಡ್ ವಿನ್ನರ ಎಣ್ಣೆ ಹಾಕ್ಕೊಳತ್ತೀನಿ ನೋಡಿರಿ. ನಿಮಗೆ ಯಾವ ಎಣ್ಣೆ ಇಷ್ಟ ಆ ಎಣ್ಣೆ ಹಾಕ್ಕೊಂಡು ಕರ್ಕೋರಿ. ಇದು ಗೋಲ್ಡ್ ವಿನ್ನರ ಹೆಲ್ತಿಗೆ ಚಲೋ ಇರ್ತದಂದು ಇದು ತೊಗೊಂಡೇನಿ ರೀ. ನೀವು ಯಾವುದಿಷ್ಟ ಅದು ಹಾಕ್ಕೊಂಡು ಈಗ ನೋಡಿ ಜಾಸ್ತಿ ಉರಿ ಜಾಸ್ತಿ ಇಟ್ಕೊಂಡು ಕಾಯ್ಸಕ್ಕೆ ಹೋಗ್ಬೇಡ್ರಿ. ಈ ಥರ ಮೀಡಿಯಮ್ ಕಾಯ್ದಿರ್ಬೇಕು ರೀ ಎಣ್ಣೆ. ಅಂದ್ರೆ ಜಾಮೂನ್ ಬಿಡೋನೇ ಕರ್ರಗಾಗ್ಬಿಡ್ತಾವೆ ರೀ. ಮ್ಯಾಗೆಲ್ಲ ಸುಟ್ಟಂಗೆ ಆಗ್ತಾವೆ, ಒಳಗೆಲ್ಲ ಹಸಿ ಬಿಸಿ ಇರ್ತಾವೆ. ಅದಕ್ಕಾಗಿ ಉರಿ ಸಣ್ಣ ಇಟ್ಕೊಂಡು ಗ್ಯಾಸ ಲೋ ಫ್ಲೇಮ್ದಾಗ ಇಟ್ಕೊಂಡು ಈ ಥರ ಜಾಮೂನ ಉಂಡೆಗಳೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊರಿ. ಈಗ ನೋಡಿರಿ ಕಲರ ಚೇಂಜ್ ಆಗ್ಲತ್ತ ನೋಡಿರಿ. ಈ ಕೆಳಗೆ ಮ್ಯಾಗ ಹೊಳ್ಸಾಡ್ಬೇಕ್ರಿ. ಇದು ಜಾಮೂನ್ ಎಲ್ಲ ರೆಡಿ ಆತ ನೋಡಿರಿ ಸರಿಯಾಗಿ. ನೋಡಿರಿ ಈಗ ಜಾಮೂನು ಕರೆದು ಬಿಟ್ಟವ್ರಿ, ಚಂದ ಕೆಂಪಾಗಿ ಕರೆದವು. ಲೋ ಫ್ಲೇಮ್ದಾಗ ಇಟ್ಕೊಂಡು ಕರ್ಕೋಬೇಕು ನೋಡಿರಿ. ಈಗ ಜಾಮೂನ ರೆಡಿ ಅದು ನೋಡಿರಿ. ಇವು ನೋಡಿರಿ ಸಡನ್ನಾಗಿ ಒಯ್ದು ಪಾಕನ್ಯಾಗ ಹಾಕಕ್ಕೆ ಹೋಗ್ಬೇಡ್ರಿ. ಜಾಮೂನ್ ಎಲ್ಲ ಸ್ವಲ್ಪ ತಣ್ಣಗಾಗ್ಬೇಕ್ರಿ. ಆ ಕಡೆ ಪಾಕನೂ ಪೂರ ತಣ್ಣಗಾಗ್ಬೇಕ್ರಿ. ಆಮೇಲೆ 2 ಮಿಕ್ಸ್ ಮಾಡ್ಬೇಕ್ರಿ. ಅಟ್ಟು ತನಕನೂ ಮಿಕ್ಸ್ ಮಾಡಬೇಡ್ರಿ. ಎಡ್ಡು ಗರಂ ಇದ್ದು ಅಂದ್ರೆ ಜಾಮೂನ ಸರಿಯಾಗಿ ಬರೋದಿಲ್ಲ ರೀ. ಈಗ ನೋಡಿರಿ ಪಾಕ ಎಲ್ಲ ತಣ್ಣಗಾಗೈತಿ ಮತ್ತು ಜಾಮೂನು ತಣ್ಣಗಾಗಿದ್ವು ರೀ. ಜಾಮೂನ ಸ್ವಲ್ಪ ಬೆಚ್ಚಗಿದ್ರೆ ನಡೀತದೆ ರೀ, ಉಗುರು ಬೆಚ್ಚಗಂತಾರಲ್ಲ ಆ ರೀತಿ 2 ಮಿಕ್ಸ್ ಮಾಡ್ಬೋದು ರೀ. ನೋಡಿರಿ ಜಾಮೂನ ಸ್ವಲ್ಪ ಬೆಚ್ಚಗಿದ್ರೆ ನಡೀತದೆ ಮತ್ತು ಪಾಕ ಪೂರ ತಣ್ಣಗಾಗ್ಬೇಕು ರೀ. ಆವಾಗ 2 ಪಾಕನ್ಯಾಗ ಜಾಮೂನೆಲ್ಲ ಹಾಕ್ಬೇಕು ನೋಡಿರಿ. ಈಗ ನೋಡಿರಿ 1 ಗಂಟೆ ಬಿಡಬೇಕದು ಜಾಮೂನ್ ಆಗಿಂದ 1 ಗಂಟೆ ಬಿಟ್ಟು ಸರ್ವ್ ಮಾಡ್ಲತ್ತೀನಿ ನೋಡಿರಿ. ಈಗ ನೋಡಿರಿ ನಮ್ಮ ಜಾಮೂನು ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಕಮೆಂಟ್ ಮೂಲಕ ತಿಳಿಸ್ರಿ ಜಾಮೂನ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ಸಿಗ್ತೀನಿ. ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ. ಆರೋಗ್ಯವೇ ಭಾಗ್ಯ. ಬಾಯ್ ಫ್ರೆಂಡ್ಸ್.